ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದ್ದು ಒಂದು ಎರಡು ವಿಡಿಯೋ ಅಲ್ಲ, ಸಾಲು ಸಾಲು ಜೈಲಿನ ಒಳಗಿನ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಈ ನಡುವೆ ಇದನ್ನು ಗಂಭೀರವಾಗಿ ಪರಿಗಣಿಸಿರೋ ಹೋಮ್ ಮಿನಿಸ್ಟರ್ ತನಿಖೆಗೆ ಸೂಚಿಸಿದ್ದಾರೆ. ಬಿಂದಾಸ್ ಡ್ಯಾನ್ಸ್, ಮದ್ಯ ಸೇವನೆ ಸೇರಿದಂತೆ ಕೆಲ ವಿಡಿಯೋಗಳು ಇವತ್ತು ವೈರಲ್ ಆಗಿದ್ದು ಇನ್ನಷ್ಟು ಗಂಭೀರತೆ ಪಡೆದಿದೆ. ಮತ್ತೊಂದು ಕಡೆ ಎನ್ಐಎ ಮತ್ತು ಡಿಆರ್ ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳದ್ದೇ ದರ್ಬಾರ್. ಎಣ್ಣೆ ಏಟು, ಬಿಂದಾಸ್ ಡ್ಯಾನ್ಸ್, ದಿನಕ್ಕೊಂದು ಎಪಿಸೋಡ್. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಇದನ್ನೆಲ್ಲ ನೋಡಿದ್ರೆ ಇದು ಜೈಲು ಅನ್ನೋದೇ ಡೌಟ್ ಆಗುತ್ತೆ. ಜೈಲಂದ್ರೆ ಕೈದಿಗಳಿಗೆ ಶಿಕ್ಷೆ, ಪೊಲೀಸರ ರೌಂಡ್ಸ್ ಎಲ್ಲ ಇರುತ್ತೆ ಅಂತ ನಮ್ ಜನ ಅನ್ಕೊಂಡಿದ್ದಾರೆ. ಆದ್ರೆ ಈ ವಿಡಿಯೋ ನೋಡಿದ್ರೆ ಹಿಂಗೆಲ್ಲ ಇರುತ್ತಾ ಅಂತ ಶಾಕ್ ಆಗುತ್ತೆ. ಇಲ್ಲಿ ಯಾವ ಡ್ಯಾನ್ಸಿಗೂ ಕಡಿಮೆ ಇಲ್ಲ, ಎಣ್ಣೆ ಪಾರ್ಟಿಗೂ ಲಾಸ್ ಇಲ್ಲ. ರೋಡಿಗಳ ದರ್ಬಾರ್ ಇಲ್ಲಿ ಫುಲ್ ಕುಲ್ಲಂ ಕುಲ್ಲ. ಗ್ಯಾರಂಟಿ ನ್ಯೂಸ್ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡವನ್ನ ವಿಡಿಯೋ ಸಮೇತ ಸಾಕಷ್ಟು ವರದಿ ಮಾಡ್ತಿದೆ. ಆದರೆ ವರದಿ ಬಂದಾದ್ಮೇಲೆ ಕೆಲ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡ್ತಾರೆ. ಇದೇ ರೀತಿಯಾದ್ರೂ ಕೂಡ ಇನ್ನು ಸಾಲು ಸಾಲು ರಾಜ್ಯಾತಿಥ್ಯ ಕೇಸ್ಗಳು ಹೊರಬರುತ್ತಲೇ ಇದೆ. ನಿನ್ನೆ ರಾಮೇಶ್ವರಂ ಕೇಸ್ನ ಆರೋಪಿ ಮೊಬೈಲ್ ಬಳಸ್ತಿರೋ ವಿಡಿಯೋ ರಿಲೀಸ್ ಆಗಿದ್ರೆ, ಇಂದು ಕೈದಿಗಳು ಫುಲ್ ಜಾಲಿ ಮೂಡ್ನಲ್ಲಿರೋ ವಿಡಿಯೋ ವೈರಲ್ ಆಗಿದೆ. ಎಣ್ಣೆ ಏಟ್ನಲ್ಲಿ ಡ್ಯಾನ್ಸ್ ಮಾಡಲು ಊಟದ ಪ್ಲೇಟ್, ನೀರು ತುಂಬೋ ಡ್ರಮ್ಗಳನ್ನೇ ಬಳಸಿ ಬಾರಿಸುತ್ತಾ ಡ್ಯಾನ್ಸ್ ಮಾಡಿದ್ದ ಈ ವಿಡಿಯೋಗಳು ಯಾವ ಜೈಲಿನವು ಎಂಬುದರ ವಿಚಾರಣೆ ನಡೆಸಲಾಗ್ತಿದೆ. ಮೇಲ್ನೋಟಕ್ಕೆ 2-3 ವರ್ಷಗಳ ಹಿಂದಿನ ದೃಶ್ಯಗಳು ಎನ್ನಲಾಗ್ತಿದೆ. ಇದರ ನಡುವೆ ನಿನ್ನೆಯಷ್ಟೇ ಜೈಲಾಧಿಕಾರಿಗಳು ಜೈಲಲ್ಲಿ ರೇಡ್ ಮಾಡಿದ್ರು. ಈ ವೇಳೆ ಯಾವುದೇ ವಸ್ತು ಪತ್ತೆಯಾಗಿಲ್ಲ ಎನ್ನಲಾಗಿದೆ. ಆದರೆ ವಿಡಿಯೋಗಳ ವೈರಲ್ ಹಿಂದೆ ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಮಾಹಿತಿ ಲೀಕ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಸಾಲು ಸಾಲು ವಿಡಿಯೋಗಳು ರಿಲೀಸ್ ಆಗ್ತಿದ್ದು ಸಿಎಂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮುಂದೆ ಈ ರೀತಿ ಆಗದಂತೆ ಕ್ರಮ ತೆಗೆದುಕೊಳ್ತೀವಿ, ನಾಳೆ ಪರಮೇಶ್ವರ್ ಜೊತೆ ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಅವರು ಯಾರನ್ನ ಅಲ್ಲಿ ಈಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ತರ ಆಗಬಾರ್ದಾಗ ನೋಡ್ಕೋತೀವಿ. ಇನ್ನು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸಾಲು ಸಾಲು ಅಕ್ರಮ ಕಾರ್ಯಗಳು ನಡೆಯುತ್ತಿರೋದು ಯಾಕೆ? ಮೊಬೈಲ್ ಬಳಕೆ ಹೇಗೆ ಸಾಧ್ಯವಾಯಿತು? ಒಳಗಡೆ ಪಿತೂರಿ ಯಾರು ಅನ್ನೋದರ ಬಗ್ಗೆ ತನಿಖೆ ಮುಂದುವರೆದಿದೆ. ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ದಯಾನಂದ್ ಜೊತೆ ನಿನ್ನೆ ಮಾತಾಡಿದ್ದೀನಿ, ಪದೇ ಪದೇ ಇದು ನಡೀತಿದೆ, ಯಾರು ಉಸ್ತುವಾರಿ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂದಿದ್ದೀನಿ. ಇದು ನಾನ್ಸೆನ್ಸ್, ಇದನ್ನೆಲ್ಲ ಸಹಿಸೋಕೆ ಆಗುತ್ತಾ ಅಂತ ಕೆಂಡಕಾರಿದ್ರು. ಅಲ್ಲದೆ ನಟ ದರ್ಶನ್ ದಿಂಬು ಹಾಸಿಗೆಗೆ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತಾರೆ, ಅವರಿಗೆ ಏನೂ ಸಿಕ್ತಿಲ್ಲ. ಇಲ್ಲಿ ನೋಡಿದ್ರೆ ಕೈದಿಗಳಿಗೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದ್ರು. ಯಾರ ಕೈಲೂ ಇರಬಾರ್ದು, ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗ್ಲಿ ಅಲ್ಲಿನ ಈ ತರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದ್ರೆ ಮತ್ತೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನ ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ತರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಏನ್ ಕ್ರಮ ಮಾಡಬೇಕು ಅದನ್ನ ಮಾಡ್ತೀವಿ. ಆ ರೀತಿ ನಡಿಬಾರ್ದಲ್ಲ, ಹಳೇದಾಗ್ಲಿ ಹೊಸದಾಗ್ಲಿ ಆ ರೀತಿ ನಡಿಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಶಂಕಿತ ಉಗ್ರ ಶಕೀಲ್ಗೆ ಮೊಬೈಲ್ ಕೊಟ್ಟಿದ್ದ ವಿಚಾರ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ಹಿಂದೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿ ಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಮೇಲೆಯೇ ಅನುಮಾನ ಮೂಡಿದೆ. ಒಟ್ನಲ್ಲಿ ಜೈಲಿನಲ್ಲಿ ಸಾಲು ಸಾಲು ಕರ್ಮಕಾಂಡಗಳು ಹೊರಬರ್ತಿದ್ದು ಜೈಲುಗಳು ಒಂದು ರೀತಿಯಲ್ಲಿ ಪಾರ್ಟಿ ಮಾಡೋ ಅಡ್ಡೆಯಾದಂತಿವೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.